ಹೆಂಗಾಗ್ತಾನ್ರಿ ಕೆಲ್ಸ ಹೋಗ್ಬಿಡ್ತಲ್ಲ, ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ. ಈ ಕೋಳಿ ಇರುತ್ತೆ ನೋಡಿ, ನೀವು ಸಾಕಿದಿರೇನು? ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು, ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ? 1.5 ಲಕ್ಷ ರೂಪಾಯಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ, ಇಟ್ಕೊಂಡಿದ್ದೀರಿ, ಸೀಸ್ ಮಾಡಾಯ್ತು, ಪಂಚನಾಮೆ ಆಯ್ತು, ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು, ಅವನೇನೋ ಬರ್ಕೊಟ್ಟಿದ್ದಾನೆ ಅದನ್ನು ತಗೊಂಡಿದ್ದಾಯ್ತು, ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು, ಸಸ್ಪೆಂಡ್ ಮಾಡಿದ್ದಾಯ್ತು. ವಾಟ್ ಇಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ ಫೆಲೋ ಬಿಹೈಂಡ್ ದಿ ಬಾಸ್? ದಟ್ಸ್ ಆಲ್. ನೋ, ಅಷ್ಟೇ. ವೆಹಿಮೆಂಟ್ಲಿ ಅಪೋಸ್ಡ್ ಅಂತ ಬರೀತೀನಿ. 27ನೇ ತಾರೀಕು ನೀವು ಹಾಕೊಡ್ಬೇಕು. ಇದ್ರಲ್ಲೆಲ್ಲ ನಾನು ಸಮಯ ಕೊಡಕ್ಕಾಗಲ್ಲ. ನೋಡಿ, ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ. ಅವ್ರಿಗೆ ಕೊಡ್ತಕ್ಕಂತ ಊಟ ಇದೆಯಲ್ಲ, ಅದು ನಾನು, ತಾವು, ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಅವ್ರಿಗೆ ಊಟ ಕೊಡೋದು UTPಗೆ. ಯಾಕೆ ಕೊಡ್ಬೇಕು? ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ ದುಡ್ಡಿಂದ ಅವ್ನ ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿದ್ದು? ಹೊರಗಡೆ ಇದ್ದು ಏನ್ ಬೇಕಾದ್ರೆ ಮಾಡ್ಕೊಂಡು. ಗೊತ್ತಾಯ್ತಲ್ಲ? ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದೆಯೋ ಅಂತದ್ರಲ್ಲಿ ನೋಡೋಣ. ಕೊಡ್ಬೇಕಾದ 1.5 ಲಕ್ಷ ರೂಪಾಯಿನ ಸೀಸ್ ಮಾಡಾಯ್ತು, ನಂಬರ್ಸ್ ನೋಟ್ ಮಾಡಾಯ್ತು, ಅವನದು ಸ್ಟೇಟ್ಮೆಂಟ್ ತಗೊಂಡಾಯ್ತು, ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ದೀರಿ, ಕಲರ್ ಟೆಸ್ಟ್ ಪಾಸ್. ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು. ನೀವು ನ್ಯಾಯಾಂಗ ಬಂಧನ ಕಳ್ಸೋದೇ ತಪ್ಪು. ಆಯ್ತು ಸ್ವಾಮಿ, ಹಿಡ್ಕೊಂಡ್ ಬಂದಿದೀವಿ, ಹೊರಗಡೆ ಬಿಟ್ಬಿಡಿ, ಏನೋ ಒಂದು ಬಾಂಡ್ಗಿನ್ ತಗೊಂಡು. ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ. ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳ್ರು, ಕ್ಲಾಸಿಫೈ ಮಾಡಿ. ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡುವಂಥದ್ದು ಏನಿಲ್ಲ. ಇನ್ನೇನ್ ಹೇಳ್ಬೋದು ನೀವು? ಈ ಕಡೆಯಿಂದ ಹಿಡಿದ್ರು, ಆ ಕಡೆಯಿಂದ ಬಿಟ್ರು ಅಂತ. ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ, ಆ ತರ ಮಾತಾಡೋರ್ಗೆ. ಬೆಳಗ್ಗೆ ರಾತ್ರಿ 8 ಗಂಟೆಗೋ 9 ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ. ಬರೇ 438 to 439 ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ, ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು. ಆಗಿರೋದು ಒಂದ್ ತರ್ಚಿದ್ ಗಾಯ, ಒಂಚೂರು ಡೆಟಾಲ್ ಹಚ್ಬೇಕು, ಬಿಟ್ಟು ಕಳಿಸ್ಬೇಕು. ಅವ್ನಿಗೆ ಇನ್ಪೇಷಂಟ್ ಮಾಡ್ಕೊಂಡು ಏನ್ ಸುಲಿತೀರಿ? ಅಟ್ಟ ತಾನೆ. ಇಟ್ಸ್ ಎ ಮೈನರ್ ಅಬರೇಷನ್. ಸಿ, ಆಲ್ ದಟ್ ಈಸ್ ಓವರ್. ಇನ್ನಿರೋದೇನು? ಅವನ ಡಾಕ್ಯುಮೆಂಟ್ ಇರ್ತಾನೆ, ಸಸ್ಪೆಂಡ್ ಆಗಿದ್ದಾನೆ, ಆಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ, ಮಾಡಿರೋದೇ ಹಲ್ಕಾ ಕೆಲಸ. ಈಗ ಅದನ್ನೇ ಬರ್ದಿದ್ದಾರೆ ಸತೀಂದರ್ ಕುಮಾರ್ ಕೇಸ್ನೊಳಗಡೆಗೆ ಆನರಬಲ್ ಜಸ್ಟಿಸ್ MM ಸುಂದರೇಶ್ ಅವರು ಅದನ್ನೇ ಬರೀತಾರೆ. ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ಗೊತ್ತಾಯ್ತಲ್ಲ, ಡಿಸ್ಟ್ರಿಕ್ಟ್ ಜುಡಿಷರಿ ಅಂತ ನಾವು ಕರೆಯೋಣ. ಮೆಂಬರ್ಸ್ ಇನ್ ಡಿಸ್ಟ್ರಿಕ್ಟ್ ಜುಡಿಷರಿ ಆರ್ ಹ್ಯಾವಿಂಗ್ ದಿ ಸೆಡೆಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ remanding the accused to the judicial custody, for they may be sure that after the trial the accused would be acquitted and the period undergone by them in the judicial custody before the trial is the punishment for them. ಅಂದ್ರೆ ಹೇಗೂ ಈ ಪ್ರಕರಣ ಎಕ್ಕುಟ್ ಹೋಗುತ್ತೆ, ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರನೋ ಏನ್ ಬೇಕಾದ್ರೆ ಹಾರನೋ ಹಾಕಿಸ್ಕೊತಾನೆ. ಒಡೆ ಹಾರ ಒಂದ್ ಹಾಕಿಲ್ಲ ನೋಡಿ, ಆಂಜನೇಯಂಗ್ ಮಾತ್ರ ಹಾಕಿದ್ದಾರೆ ಒಡೆ ಹಾರ, ತಿಥಿಗ್ ಮಾತ್ರ ತಾನೆ ಹಾಕೋದು, ಅದೊಂದು ಹಾಕಿಲ್ಲ, ಇನ್ನೆಲ್ಲ ಹಾಕಿದ್ದಾರೆ ಹಾರಗಳನ್ನ. ಆಪಲ್ ಹಾರ, ಆ ಹಾರ, ಈ ಹಾರ ಹಂಗ ಹಾಕಿಸ್ಕೋತಾರೆ. ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ. ಆ ಭಾವನೆನ ಕಿತ್ತೊಗಿಬೇಕು. ಗೊತ್ತಾಯ್ತಲ್ಲ? ಆ ಭಾವನೆನ ಕಿತ್ತೊಗಿಬೇಕು. ಪ್ರಕರಣದ ಅರ್ಹತೆ ಮೇಲೆ ಜಾಮೀನ್ ಕೊಡೋದು ಬಿಡೋದು ಮಾಡ್ಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ. ಅಲ್ಲ, ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಬರ್ದಿದ್ದೀನಿ, ಎನ್ಕರೇಜಸ್ ದಿ ಅದರ್ಸ್ ಅಂತ. ಅದರಿಂದೆಲ್ಲ ಇಲ್ವೇ ಇಲ್ಲ. ನೀವು ಆರ್ಗ್ಯುಮೆಂಟ್ ಇಲ್ಲ, ನೀವು ಆರ್ಗ್ಯುಮೆಂಟ್ ಮಾಡಲ್ಲ. ಕಲಬುರ್ಗಿಲಿ ಒಂದು ಕೇಸಲ್ಲಿ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇನ್ಸ್ಟೇಟೆಡ್ ಮಾಡ್ಕೊಂಡಿದ್ದಾನೆ, ತಿರ್ಗಾ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ. ನೆಕ್ಕೋ ನಾಯಿಗೆ ಲಿಂಗ್ವೇನು ಪಾಣಿಪೀಠವೇನು ಅಂತ. ಗೊತ್ತಾಯ್ತಲ್ಲ? ಅವನು ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ. ಹಂಗೋ ಹಿಂಗೋ ಒಂದ್ರಲ್ಲಿ ಏನೋ ಮಾಡಿ ಅವನ ಸಸ್ಪೆನ್ಷನ್ ರಿವೋಕ್ ಆಯ್ತು ಅಂತಾನೆ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ. ಏನು ಮಾಡಕ್ಕಾಗಲ್ಲ. ಹೀನ್ ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ. ಇವರು ಆ ತರದವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನೀವು ಜೈಲ್ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು.
By allowing a person to, languish in the jail is not a ground to reject it, especially in a matter of this nature. ಸಾಕ್ಷ್ಯ ನಾಶ ಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು. ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರಬೇಕು. ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ, ಇದು ಗ್ರೌಂಡ್ಸ್ ಫಾರ್ ದಿ ಪ್ರಾಸಿಕ್ಯೂಷನ್ ಟು ಅಪೋಸ್ ದಿ ಬೇಲ್. ಮೂರನೇ ಗ್ರೌಂಡ್ ಏನು, ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ. ನಾಲ್ಕನೇದೇನು, ಸಮಾಜಕ್ಕೆ ಕಂಟಕನಾಗಬಹುದು ಅಂತ. 12 ಪ್ಯಾರಾಮೀಟರ್ ಹಾಕಿದ್ದೀನಿ ನಾನು, ಒಂದಲ್ಲ. ಆ 12 ಬರಲ್ಲ ಇದ್ರಲ್ಲಿ. ಹೆಂಗಾಗ್ತಾನ್ರಿ, ಕೆಲಸ ಹೋಗ್ಬಿಡ್ತಲ್ಲ. ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ. ಈ ಕೋಳಿ ಇರುತ್ತೆ ನೋಡಿ, ನೀವು ಸಾಕಿದಿರೇನು? ಅವ್ರವ್ರು ಹಾಕಿಲ್ಲ. ಅದಕ್ಕೆ ನಾನು ನಿಮ್ನು ಕೇಳಂಗಿಲ್ಲ, ನನ್ನೂ ಕೇಳಂಗಿಲ್ಲ, ಯಾರನ್ನೂ ಕೇಳಂಗಿಲ್ಲ. ಇರ್ಲಿ ಬಿಡಿ. ಕುಕ್ಕುಟ ಉದ್ಯಮ ಅಂತ, ಈಗೆಲ್ಲ ಅದು ಉದ್ಯಮ ಅಂತ. ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ. ಆಹಾರ ಧಾನ್ಯಗಳಲ್ಲಿ ಇತ್ಯಾದಿಗಳೆಲ್ಲ ಬಂದಿರತಕ್ಕಂಥ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ತಿನ್ಕೊಂಡೋಗುತ್ತೆ, ಅನ್ಕೊಂಡು. ಹಾಗೆ ಎಲ್ಲ ತಾನೇ ತಿಪ್ಪೆಲ್ ತಿರುಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನೀವು ಮಾತ್ರ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದ್ ಮೊಟ್ಟೆ ಕೊಡುತ್ತೆ, ಮರಿ ಹಾಕುತ್ತೆ, ಮತ್ತೊಂದ್ ಮಾಡುತ್ತೆ. ಈ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಗಾದೆ ಏನು ಅಂದ್ರೆ, ಅದರದ್ದು ಕಾಲ್ ಮುರಿದಾಕ್ಬಿಟ್ರೆ ನೀವು ಕೂತ್ ಕಡೆ ಎಲ್ಲ ಫೀಡ್ ಮಾಡ್ಬೇಕಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಫಾರ್ ದಿಸ್ ಒನ್. Now he has lost his job. You have kept him under suspension, the concerned department. He cannot go back there. Once suspension allowance ಕೊಡಬೇಕು ಮಾಡಿ. ಆನ್ ದಿ ಕಾಂಟ್ರರಿ, ಐ ವುಡ್ ರಿಕ್ವೆಸ್ಟ್, ತಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ಗೆ, ಇಲ್ಲೂ ಕೊಡಿ. ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ, ಪೆನ್ನಲ್ ಕ್ಯಾಮ್ರಾ, ಗುಂಡಿಲ್ ಕ್ಯಾಮ್ರಾ ಅಂತ. ಆತರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾನ ಇಟ್ಕೊಳ್ಳಿ, ಬೇಕಾದ್ರೆ ವಿಡಿಯೋ ಕ್ಯಾಪ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾರೆ. 161 provides you for that. That was amended 2009. 2009 amendment provided the statements of the charge sheet witnesses can be by audio video method. Second proviso to 161 is that. ತಗೊಳ್ಳಿ ಅದನ್ನ, ಅದರ ಅಡ್ವಾಂಟೇಜ್ ತಗೊಂಡು ಮಾಡಿ. ಅವನ್ ಹಾಸ್ಟೆಲ್ ಆಗ್ಬಾರ್ದು. ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಟು ಕಳ್ಸಿರಿ ಶಾಡೋ ವಿಟ್ನೆಸ್ ಒಂದು ಪೆನ್ನ. ಕ್ಲೈಮ್ ಮಾಡಿದ್ದು, ಎಲ್ಲಿ ನಿಂತಿದ್ದ, ಎಲ್ಲಿ ಬಂದ, ಅವ್ನು ಡಿಮಾಂಡ್ ಮಾಡಿದ್ದು, ತಕ್ಷಣ ಕೇಳಿದ್ದು, ಕೊಟ್ಟಿದ್ದು, ಅವನ್ ಎಲ್ಲಿ ಇಟ್ಕೊಂಡಿದ್ದ, ಫೈಲ್ ಕೆಳಗಡೆ ಇಟ್ಕೊಂಡ, ಎಡಗೈಲ್ ಜಾಬಲ್ಲಿ ಇಟ್ಕೊಂಡ, ಬಲ್ಗ, ಓರಲ್ ಎವಿಡೆನ್ಸ್ ಎಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ. ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್, ದಿಸ್ ಇಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ಡ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ. ವಿಡಿಯೋ ಕ್ಲಿಪ್ ಇಸ್ ಫರ್ನಿಶ್ಡ್ ಅನ್ನಿ. ಅದ್ ಹೆಂಗ್ ಅಕ್ವಿಟಲ್ ಆಗುತ್ತೆ ನಾನು ನೋಡೋಣ. ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ, ಹೇಳಿ. ಯಾವ ಫಂಡು ಇಲ್ಲ ರೀ, ಅದ್ಯಾವ್ದಕ್ಕೆ ಹಳೆ ತಾತನ ಕಾಲದ ಟೇಪ್ ರೆಕಾರ್ಡರ್ ಕೊಟ್ಟು ಕಳಿಸ್ತೀರಿ. ಅವ್ನು ಯಾವಾಗ ಹೇಳಿದ್ರೆ ಬೈ ಮರ್ತ್ ಮಿಸ್ಟೇಕ್ ನಾನು ಕೆಂಪ್ ಬಟನ್ ಹತ್ಬಿಟ್ಟು ಕಪ್ ಬಟನ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಬಂದು ಹೇಳ್ತಾನೆ. ಹಾಸ್ಟೆಲ್ ಆಗೋ ಯಾವ ಬಟನ್ ಬೇಕಾಗಿಲ್ಲ, ಎಲ್ಲ ಬಟನ್ ಇಲ್ಲೇ ಇರುತ್ತಲ್ಲ. ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡಿಂದೆಲ್ಲ ಅಲ್ಲ, ಫಂಡ್ ಎಲ್ಲ ಏನಿಲ್ಲ, ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ 3,000 ರೂಪಾಯಿಗೆ ಸಿಗ್ತಾ ಇದೆ. 3,000 ರೂಪಾಯಿಗೆ ಪೆನ್ ಕ್ಯಾಮ್ರಾ ಸಿಗ್ತಾ ಇದೆ, ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು. ಇಟ್ ಕ್ಯಾನ್ ಸ್ಟೋರ್ ಅಪ್ ಟು 2 GB. ನಿಮ್ ರೈಡ್ ಎಷ್ಟೊತ್ತಾಗುತ್ತೆ? 3 ನಿಮಿಷ, 5 ನಿಮಿಷ ಅಷ್ಟೇ. ಅಷ್ಟ್ರೊಳಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಫಾಲೋ ಮೀ. ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್. ಅದನ್ನ ಹೇಳಿ. ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ, ನ್ಯಾಯಮೂರ್ತಿಗಳು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಏನಾದ್ರೂ ಯಾವ್ದಾದ್ರು ಪ್ರಕರಣದಲ್ಲಿ ಕೋರ್ಟ್ನರ್ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳಿ, ನಾನು ಬರಿತೀನಿ. ಆಲ್ರೆಡಿ ಐ ರಿಟರ್ನ್ ಒನ್ ಫ್ರಮ್ ಧಾರವಾಡ, ಹೌ ಟು ಕಲೆಕ್ಟ್ ದಿ ಡಾಟಾ ಅಂತ ಇನ್ನೊಂದ್ರಲ್ಲಿ ಬರೆದು ಕೊಡ್ತೀನಿ. ಅದಕ್ಕೆ ನಾನು ದಟ್ ಈಸ್ ದಿ ಬೆಸ್ಟ್ ವೇ ದಟ್ ಯು ಕ್ಯಾನ್ ಅರೆಸ್ಟ್ ದಿಸ್ ಮೆನೇಸ್ ಆಫ್ ಹಾಸ್ಟೈಲ್. ಒನ್ಸ್ ಯು ಅರೆಸ್ಟ್ ದಟ್ ಮೆನೇಸ್ ಆಫ್ ಹಾಸ್ಟೈಲ್, ಥಿಂಗ್ಸ್ ವಿಲ್ ಮೂವ್. ಮಂಡೇ ಹಾಕ್ಬಿಡಿ, ಮಾಡೋಣ. ಎಸ್ ಸರ್, ಮಂಡೇ.